ಅಬ್ಬರ ಜೋರಾಗಿದೆ. ಮೈ ಕೊರೆಯುವ ಚಳಿಗೆ ಜನ ಮನೆಯಿಂದ ಆಚೆಗೆ ಬರೋಕೆ ಹಿಂದೆಟ್ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಚಳಿ ಎಫೆಕ್ಟ್ ಈಗ ಫೇಮಸ್ ಸವಣೂರು ವೀಳ್ಯದೆಲೆಗೂ ತಟ್ಟಿದೆ. ಚಳಿ ಎಫೆಕ್ಟ್ ವೀಳ್ಯದೆಲೆ ಬೆಳೆಗೆ ಬೆಂಕಿ ರೋಗ. ಲಕ್ಷಾಂತರ ರೂಪಾಯಿ ಖರ್ಚು, ರೈತ ಕಂಗಾಲು. ಮೈ ಕೊರೆಯುವ ಚಳಿಗೆ ಒಂದ್ ಕಡೆ ಜನರು ತತ್ತರಿಸ್ತಾ ಇದ್ರೆ ಮತ್ತೊಂದ್ ಕಡೆ ಬೆಳೆಗಳ ಮೇಲೂ ಎಫೆಕ್ಟ್ ಬೀರಿದೆ. ಹಾವೇರಿಯ ಸವಣೂರು ವೀಳ್ಯದೆಲೆಗಳಿಗೆ ಫೇಮಸ್. ಆದ್ರೆ ಈ ವರ್ಷದ ಅತಿಯಾದ ಚಳಿಯಿಂದಾಗಿ ವೀಳ್ಯದೆಲೆ ಬೆಳೆಯಲ್ಲಿ ಬೆಂಕಿ ರೋಗ ಕಾಣಿಸಿಕೊಂಡಿದ್ದು ರೈತರು ಗೋಳಾಡುವಂತಾಗಿದೆ. ರೈತರು ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೆಳೆ ಏನೋ ಬೆಳೀತಾರೆ. ಆದ್ರೆ ಅದೆಷ್ಟೋ ಬಾರಿ ಒಂದಿಲ್ಲೊಂದು ಸಂಕಷ್ಟ ಎದುರಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತೆ. ಅದರಂತೆ ಈ ವರ್ಷ ಹಾವೇರಿಯಲ್ಲಿ 8 ಸೆಲ್ಸಿಯಸ್ಗಿಂತ ಕೆಳಗೆ ಚಳಿ ಕುಸಿದಿದೆ. ಇದರಿಂದಾಗಿ ವೀಳ್ಯದೆಲೆ ಬೆಳೆಯಲ್ಲಿ ಬೆಂಕಿ ರೋಗ ಕಾಣಿಸಿಕೊಂಡಿದ್ದು ಬಳ್ಳಿಯಲ್ಲೇ ವೀಳ್ಯದೆಲೆ ಸುಟ್ಟು ಹೋಗಿ ನೆಲಕ್ಕೆ ಬೀಳ್ತಾ ಇದೆ. ಹೀಗಾಗಿ 2-3 ಎಕರೆಯಲ್ಲಿ ವೀಳ್ಯದೆಲೆ ಬೆಳೆದ ರೈತರ ಬದುಕು ಅತಂತ್ರವಾಗಿದೆ. ಒಂದು ಬೆಂಕಿ ರೋಗ ಅಂತ ಹೇಳಿ ಬಂದಿದೆ ಸರ್. ಈಗ ಜಸ್ಟ್ ಅದಕ್ಕೆ ಈಗ ಈ ಚಳಿಗೆ ಉದುರು ಬಿಡಾಕತ್ತೈತಿ. ಯಾವ ರೀತಿ ಎಲ್ಲಿ ಹುಟ್ಟಾಕ ತಯಾರಿಲ್ಲ ಸರ್. ಔಷಧಿ ಏನು ಹಾಕಿಲ್ಲ, ಗೊಬ್ಬರ ಹಾಕಿದ ಮ್ಯಾಗ ಸಗಣಿ ಗೊಬ್ಬರನೇ ಅದಕ್ಕೆ ಭಾಳ ಯೂಸ್ ಮಾಡೋದು. ಇದೇ ಥರ ಇತ್ತು ಸರ್. ಹೋದ ವರ್ಷ ಇದ್ರೇ ಮಾಲ್ ಚೆನ್ನಾಗಿ ಹುಟ್ಟಾಕತ್ತಿತ್ತು ಸರ್. ಆದರೆ ಈ ವರ್ಷ ಮಾಲ್ ಇಲ್ಲ ಸರ್. ಇನ್ನು ಮ್ಯಾಗ ಏರ್ತೈತಿ ಸರ್ ರೇಟ್. ಮಾಲ್ ಇಲ್ಲಲ್ಲ, ರೇಟ್ ಏರೈತಿ, ಮಾಲ್ ಇಲ್ಲ. ಸಾಮಾನ್ಯವಾಗಿ ವೀಳ್ಯದೆಲೆ ಬೆಳೆಗೆ ವಿಪರೀತ ಚಳಿ ಆಗುವುದೇ ಇಲ್ಲ. ಹೀಗಿರುವಾಗ ಈ ವರ್ಷ ಅತಿಯಾದ ಚಳಿಯಿಂದಾಗಿ ವೀಳ್ಯದೆಲೆಗಳು ಬೆಂಕಿ ರೋಗಕ್ಕೆ ತುತ್ತಾಗಿ ಬಳ್ಳಿಯಲ್ಲೇ ಕರಗುತ್ತಿವೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ವೀಳ್ಯದೆಲೆಗೆ ಬೇಡಿಕೆ ಇದ್ರೂ ಬೆಲೆ ಇಲ್ಲದಂತಾಗಿದೆ. ಅದರಲ್ಲೂ ಸವಣೂರು ವೀಳ್ಯದೆಲೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಮ್ಯಾಂಡ್ ಇದೆ. ಇಲ್ಲಿನ ವೀಳ್ಯದೆಲೆ ಕರಾಚಿ ಸೇರಿದಂತೆ ಪಾಕಿಸ್ತಾನಕ್ಕೂ ಸಾಗಾಟ ಮಾಡಲಾಗುತ್ತೆ. ಆದರೆ ಈ ಬಾರಿಯ ಚಳಿಯಿಂದ ಸವಣೂರು ಮಾರ್ಕೆಟ್ ಬೆಲೆ ಇಲ್ಲದೆ ಬಿಕೋ ಎನ್ನುತ್ತಿದೆ. ಸಾಮಾನ್ಯ ದಿನಗಳಲ್ಲಿ ಒಂದು ಪೆಂಡಿ ವೀಳ್ಯದೆಲೆ ಬೆಲೆ 15ರಿಂದ 16 ಸಾವಿರ ರೂಪಾಯಿಗೆ ತಲುಪಿದೆ. ಆದ್ರೆ ಈ ಬಾರಿ ಅತಿಯಾದ ಚಳಿ ರೈತರಿಗೆ ಕೊಡಲಿ ಪೆಟ್ಟು ಕೊಟ್ಟಿದೆ. ಇದು ಹಿಂಗ ಚಳಿ ಜಾಸ್ತಿ ಆದ್ರೆ ರೀ ಸರ್ ಬಳ್ಳಿ ಹೋಗೋದ ಚಾನ್ಸ್ ಐತ್ರಿ. ಬಳ್ಳಿ ಹೋಗೋದ ಚಾನ್ಸ್ ಐತಿ. ಭಾಳ ಲಾಸ್ ಆಕೈತ್ರಿ. ಈಗ ಇಲ್ಲಾಂದ್ರೆ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಸಾಲ ಆಗೈತ್ರಿ. ಒಂದು 7-6 ತಿಂಗಳನ್ಯಾಗ ರೀ. 5 ಲಕ್ಷ 6 ಲಕ್ಷ ರೂಪಾಯಿ ಸಾಲನ ಆಗೈತ್ರಿ. ಬಳ್ಳಿ ಹೋಗೋದ ಚಾನ್ಸ್ ಐತ್ರಿ. ಮಾರ್ಕೆಟ್ನಲ್ಲಿ ರೈಟ್ 7,000 ರೂಪಾಯಿ ಚಲೋ ಇಲ್ಲಿ ರೀ, 8,000 ರೂಪಾಯಿ ಐತ್ರಿ. ಅದರ ಎಡಾದಿ ಇಲ್ಲಿ ಅಂದ್ರೆ ಸ್ವಲ್ಪ ಅದ್ರಾಗ 3,000. ಒಟ್ನಲ್ಲಿ ಮೈ ಕೊರೆಯುವ ಚಳಿಯಿಂದಾಗಿ ವೀಳ್ಯದೆಲೆ ಬೆಳೆದ ರೈತರು ಈಗಾಗಲೇ ಕಂಗಾಲಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಮುಂದುವರೆದ್ರೆ ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.